ಟೆಂಡರ್ ಫ್ಲೋಟ್ ಆಗುತ್ತೆ. 173 ಕೋಟಿ ಟೆಂಡರ್ ಫ್ಲೋಟ್ ಮಾಡಿದಾಗ ಒಟ್ಟು 8 ಕಾಮಗಾರಿಗಳಿದು. ಆವಾಗ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ, 173 ಬದಲು 224 ಕೋಟಿಗೆ ಟೆಂಡರ್ ಆಗ್ತಾನೆ ಅವನು. ನಾನು ತಿರ್ಗಾ ಗಲಾಟೆ ಮಾಡ್ತೀನಿ, ಯಾವಾಗ 3/6/2025 ಇಲ್ಲ ಸ್ವಾಮೀಜಿ 20 ನಾನು ಕಾಂಟ್ರಾಕ್ಟರ್ನ ಕರ್ಕೊಬರ್ತೀನಿ, 20% ಲೆಸ್ ಮಾಡಿಸ್ತೀನಿ ಅಂತ ಚಾಲೆಂಜ್ ತಗೊಂಡಾಗ ಅವತ್ತು ಇ ಸಿ ಮೀಟಿಂಗಲ್ಲಿ ಆಗುತ್ತೆ. ಅವತ್ತು ನಿರ್ಣಯ ಸಂಘ ನಿರ್ದೇಶಕರು KV ಶ್ರೀಧರ್ 30 ದಿನದೊಳಗಾಗಿ 8 ಕಾಮಗಾರಿಗಳಿಗೆ ಅರ್ಹ ಗುತ್ತಿಗೆದಾರರು ನೇಮಕ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿಸದಿದ್ದಲ್ಲಿ ವಿಫಲವಾದರೆ ಈ ಬಗ್ಗೆ ಸಂಘದ ಅಧ್ಯಕ್ಷರು ತೆಗೆದುಕೊಳ್ಳುವ ತೀರ್ಮಾನವೇ KV ಶ್ರೀಧರ್ ಬದ್ಧರಾಗಿರಬೇಕು. ಅಂದರೆ ನಾನೇನಾದ್ರು ಬಂದಿಲ್ಲ ಅಂದಿದ್ರೆ ಅವತ್ತು 224 ಕೋಟಿಗೆ ಟೆಂಡರ್ ಕೊಡ್ಬೋದು ಅನ್ನೋದನ್ನ ಒಂದು ರೆಕಾರ್ಡ್ ಮಾಡಿಬಿಡ್ತಾರೆ. ನಾನು ಅವತ್ತು ಚಾಲೆಂಜ್ ಒಪ್ಕೊತೀನಿ, ಆಯಿತು ಸಮಯ ನಾನು ಬರ್ತೀನಿ ಅಂತ ಬಂದು ಎಲಿಜಿಬಲ್ ಕಾಂಟ್ರಾಕ್ಟರ್ ಕರ್ಕೊಬಂದು ಇಲ್ಲಿ ಜವಾಬ್ದಾರಿನ ಕೊಡಿಸ್ತೀನಿ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇವರು, ಇಲ್ಲ ಅಳುಬ್ರಿಗೆ ಕೊಡ್ಬೇಕು ನಾವು ಅಂತ ಅಳುಬ್ರ ನೆಗೋಸಿಯೇಷನ್ ಕರೀತಾರೆ. ನಾ ಬಂದವ್ರನ್ನ ಅಳುಬ್ರು ಇಬ್ಬರು ಕರ್ಕೊಬರ್ತಾರೆ. ಆ ಹಳೆ ಕಾಂಟ್ರಾಕ್ಟ್ದಾರು ಯಾರು 224 ಕೋಟಿಗೆ ಟೆಂಡರ್ನ ನಾನು ಮಾಡ್ತೀನಿ ಅಂತ ಟೆಂಡರ್ ಹಾಕಿರ್ತಾನೋ ಅವನು ಎಷ್ಟು ಬರ್ತಾನೆ ಅಂತ ಕೇಳಿದ್ರೆ 184 ಕೋಟಿಗೆ ಬರ್ತಾನೆ. ಎಷ್ಟು ಹೇಳಿ, 224 ಟೆಂಡರ್. ಅದೇ ಗುತ್ತಿಗೆದಾರ, ನಾ ಬಂದ ಗುತ್ತಿಗೆದಾರರಿಗೆ ಇವರು ಕೊಡಲ್ಲ. ಇಲ್ಲ ನಾವು ಟೆಂಡರ್ ಪ್ರಕರಣ ಮಾಡಬೇಕು, ಅವ್ನು ಇನ್ನೊಂದ್ಸತಿ ನೆಗೋಸಿಯೇಷನ್ ಮಾಡ್ತೀನಿ ಅಂತ. ನಾನು ಸಂತೋಷಪ್ಪ, ಸಂಘಕ್ಕೆ ದುಡ್ಡು ಉಳಿದ್ರೆ ನನ್ನ ಕಡೆ ಕೊಡಿ ಅಂತ ಹೇಳಲ್ಲ, ಯಾರಿಗಾರ ಕೊಟ್ಕೊಳ್ಳಿ, ದುಡ್ಡು ಉಳಿಬೇಕು ಅಂತ. ಆಗ ಏನು ಮಾಡ್ತಾರೆ, ಅವರು ಹಳೆ ಕಾಂಟ್ರಾಕ್ಟರ್ನ ಕರೆಸ್ತಾರೆ. ನೋಡಪ್ಪ ಅವರು 20% ಶ್ರೀಧರ್ ಬಂದವರು ಇಲ್ಲ ಅವರು ಕೊಟ್ಬಿಡ್ತೀನಿ. ಅವ್ರು ಅಂತಾರೆ ನಾನು 10 ಕಮ್ಮಿ ಮಾಡ್ತೀನಿ. ಟೆಂಡರ್ ಹಾಕ್ಬೇಕಾದ್ರೆ ಹಾಕ್ಕೊಂಡಿಲ್ಲ, ವರ್ಕ್ ಆರ್ಡ್ರ್ ಬರ್ಬೇಕಾದ್ರೆ ಹಾಕ್ಕೊಂಡಿಲ್ಲ. ಇದು ಅವತ್ತು ಇದ್ದದ್ದು ಇದೇ ಕೋನಪ್ರತಿಯವರು. ಅವತ್ತು ನಾನು ಅದಕ್ಕೆ 28 ಕೋಟಿ 8 ಲಕ್ಷ ರೂಪಾಯಿನ ಈ ಸಂಘಕ್ಕೆ ದುಡ್ಡು ಉಳಿಸಿದ್ರಿ ಹೆಮ್ಮೆ ಇದೆ. ಸಣ್ಣ ತಪ್ಪ ದೋಷ ಆಗಿದ್ದರೆ ಅದು ಕ್ಷಮೆ ಬನ್ನಿ ಹೇಳಿ ಸರ್ ಮಾಡ್ಕೊಳ್ಳೋಣ. ಆದರೆ 28 ಕೋಟಿ ಉಳಿಸಿದ್ದೀನಿ ನಾನು ಈ ಸಮಾಜದಲ್ಲಿ ಹೇಳೋದಿಷ್ಟೇ, ನೆಗೆಟಿವ್ ಥಾಟ್ಸ್ಗಳನ್ನ ಬೇಗ ಶೇರ್ ಮಾಡ್ತೀರಿ. ಆಮೇಲೆ ನೆಗೆಟಿವ್ ಥಾಟ್ಗಳು ಜನರು ಹೇಳ್ತಾರೆ. ಆದರೆ ಶ್ರೀಧರ್ ಒಳ್ಳೆ ಕೆಲಸ ಮಾಡ್ದ, ಉಮಾಪತಿ ಒಳ್ಳೆ ಕೆಲಸ ಮಾಡ್ದ, ಇವ್ರು ಒಳ್ಳೆ ಕೆಲಸ ಮಾಡ್ದ ಅನ್ನೋದನ್ನ ಹೇಳೋದನ್ನ ದೊಡ್ಡತನ ನಮ್ಮಲ್ಲಿ ಕಮ್ಮಿ ಆಗಿದೆ. ಆ ಒಳ್ಳೇದು ಹೇಳಿದ್ನೂ ಜನ ಶೇರ್ ಮಾಡಲ್ಲ, ಲೈಕ್ ಮಾಡಲ್ಲ. ಇಂಥವು ಏನಂದರೆ ಇವತ್ತಿನ ಜೀವನದಲ್ಲಿ ಚಪ್ಪಾಳೆ ಮನುಷ್ಯನಿಗೆ ಎಷ್ಟು ಉತ್ಸಾಹವನ್ನು ತಂತು ಕೆಲಸ ಮಾಡೋಕ್ಕೆ. ಹಾಗೇನೆ ನೀವು ಒಳ್ಳೆಯ ಒಂದು ಕಾಮೆಂಟ್ ನನಗೊಂದು ಹೇಳಿದ್ರೆ ನಾನು ಇನ್ನಷ್ಟು ಕೆಲಸ ಮಾಡಬೇಕು ಮಾಡ್ಬೋದು ಅನ್ನೋದು ಒಂದು ಇದರಿಂದ ಇವತ್ತು ನಿಮ್ಮ ಮುಂದೆ ಈ 28 ಕೋಟಿ ಆನ್ ರೆಕಾರ್ಡ್, ಇದೆಲ್ಲ ರೆಕಾರ್ಡ್ ಪ್ರೊಸೀಡಿಂಗ್ ಆಗಿರೋದು. ಅವತ್ತು ಎಲ್ಲರೂ ಇದ್ರು, 35 ಜನ ಇದ್ದು ಪ್ರೊಸೀಡಿಂಗ್ ಆಗಿರೋ ಕಾಪೀಸ್ ಎಲ್ಲ ಇದೆ. ಯಾವಾಗ ಏನೇನು ನಡೀತು, ನಾನು ವಹಿಸ್ಕೊಂಡಿರೋದು ಜವಾಬ್ದಾರಿ ನೋಡಿ, ಶ್ರೀಧರ್ ವಹಿಸ್ಕೊಂಡಿರೋದು, ಆಮೇಲೆ ನಂಗೆ ಸನ್ಮಾನ ಮಾಡಬೇಕು ಅಂತ ಇರೋದು. ನಾನು ನೋಡಿ ಇಲ್ಲಿ ಏನೇನು ರೆಕಾರ್ಡ್ಸ್ ನಾನು ಏನು ಮಾತಾಡಿದೆ ಅವತ್ತು ಸ್ವಾಮೀಜಿಯವರು ಹೇಳೋರೆ ಆಗಲ್ಲ 20% ಲೆಸ್ ಮಾಡಬೇಕು ಅಂತ ಆಗಿರೋದು ಎಲ್ಲ ರೆಕಾರ್ಡ್ ಇದೆ. ಸರ್, ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ ಅಂತ ಆರೋಪ. ನೋಡಿ, ನೇಮಕಾತಿಲಿ ಅಕ್ರಮ ಆಗಿದ್ರೆ EC ಕರೆದಿದ್ವಲ್ಲ, ವಸತಿನೂ ಕರೆದಿತ್ತು, ಅವ್ರಿಗೆ ಮುಕ್ತವಾಗಿ ಬರೋದು. ಬೈಲಾ ಏನು ಹೇಳ್ತದೆ, ಇಲ್ಲಿ ಬೈಲಾ ಕೂಡ ಬೈಲಾದೇನು ಹೇಳ್ತದೆ, ಏನಾರ ಸಂಘದಲ್ಲಿ ಅಕ್ರಮವಾಗಿದ್ದರೆ ಅಥವಾ ಏನಾರ ತಪ್ಪಾಗಿದ್ದರೆ ಒಂದು 12 ಜನ ಕಾರ್ಯಕಾರಿ ಸಮಿತಿಯವರು ಸಭೆ ಕರಿಬೋದು. 30 ಜನ ಕರಿಬೇಕು ಅಥವಾ ಸೆಕ್ರೆಟರಿನೇ ಕರಿಬೇಕು ಅಂತೇನಿಲ್ಲ. ಇವರು ಅವಿಶ್ವಾಸಕ್ಕೆ ಮಾತ್ರ 12 ಜನ ಕರ್ಕೊತಾರ. ಇಂಥ ಕೆಲಸಕ್ಕೆ ಕರೀರಿ. ನಾವು ತಪ್ಪು ಮಾಡಿದ್ದೀವ, ನೀವು 12 ಜನ ಕರೆದು ಮೀಟಿಂಗ್ ಮಾಡಿ, ಸಭೆ ಕರೀರಿ. ತಪ್ಪು ಮಾಡಿದ್ದೀರಿ ನೀವು ವಜಾ ಮಾಡಿ ಕೇಳ್ಬೋದು, ಅವ್ರಿಗೆ ಹಕ್ಕದೆ, ಸಭೆ ಕರೆಯೋ ಹಕ್ಕು ಅದೇ ಬೈಲಾ ಪ್ರಕಾರ. ಮತ್ತು ECಲಿ ಬಂದು ಕೂತ್ಕೊಂಡು ಚರ್ಚೆ ಮಾಡೋ ಹಕ್ಕು ಇದೆ. ಅದೇ ದಾರಿ ಜನ ಆಯ್ಕೆ ಮಾಡಿರೋದು ಸಂವಿಧಾನದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತಾಡುವಂಥ, ಇಲ್ಲಿ ನಮ್ಗೆ ಆಯ್ಕೆ ಮಾಡೋದು ಕಾರ್ಯಕಾರಿ ಸಮಿತಿ ಕೂತ್ಕೊಂಡು ಮಾತಾಡುವಂಥ. ಬಂದು ಮಾತಾಡ್ಬೋಯ್ತಾರ್ರಿ ವಿಚಾರನ. ಯಾಕೆ ಇದರ ರಂಪ ಮಾಡಿದ್ರಿ, ನಮಗೆ ನೀವೇ ಎಲ್ಲ ದಾಖಲಾತಿ ಕೊಟ್ರಿ. ದಯಮಾಡಿ ಇನ್ನಾದ್ರೂ ಈ ಅಸಂವಿಧಾನಿಕ ಪದಗಳನ್ನ ಬಿಟ್ಬಿಟ್ಟು ಬನ್ನಿ, ಮುಕ್ತವಾಗಿ ಮಾತಾಡೋಣ, ಚರ್ಚೆ ಮಾಡೋಣ, ತಪ್ಪುಗಳಾಗಿರೋ ಸರ್ ಮಾಡೋಣ. ನಿಮ್ಮ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ರೆ ಅದು ನೀವು ಸರ್ ಮಾಡ್ಕೊಳ್ಳಿ.